ಕಳೆದ 2000 ವರ್ಷಗಳಿಂದ ಪ್ರೀತಿ ಅಂದ್ರೆ ಏನು ಅನ್ನೋದನ್ನೇ ನಾವು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ನಂಬೋಕ್ ಕಷ್ಟ ಆಗ್ಬೋದಲ್ವಾ? ಆ ಖಂಡಿತ ಕಷ್ಟನೇ. ಯಾಕಂದ್ರೆ ಪ್ರೀತಿಯ ಬಗ್ಗೆ ನಮಗೆಲ್ಲ ಒಂದು ಸ್ಪಷ್ಟವಾದ ಐಡಿಯಾ ಇದೆ ಅಂತಲೇ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಹೌದು. ಉದಾಹರಣೆಗೆ ಯಾವುದಾದ್ರೂ ಒಂದು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ಅಲ್ಲಿ ಒಂದು ರೀತಿಯ ನಿಖರತೆ ಇರುತ್ತೆ. ಒಂಥರ ಎಂಜಿನಿಯರಿಂಗ್ ತರ. ಕೈ ಮೂಳೆ ಮುರಿದ್ರೆ ಎಕ್ಸ್ರೇ ತೆಗೆಸ್ತೀವಿ. ಅಲ್ಲಿ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ವೈದ್ಯರು ಆ ಕಡೆ ಬೆರಳು ತೋರಿಸಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತಾರೆ. ನಮಗೆ ವಸ್ತುಗಳು ಕಣ್ಣಿಗೆ ಕಾಣಬೇಕು ಅಲ್ವಾ? ಹೌದು. ಕಪ್ಪು ಮತ್ತು ಬಿಳುಪಿನಷ್ಟೇ ಸ್ಪಷ್ಟವಾಗಿರ್ಬೇಕು. ಇದು ನಮ್ಮ ಸಹಜ ಗುಣ. ಭೌತಿಕ ಪ್ರಪಂಚದಲ್ಲಿ ನಮಗೆ ಈ ಥರ ನಿಖರತೆ ಬೇಕೇ ಬೇಕು. ಆದ್ರೆ ನೋಡಿ, ನಾವು ಈ ಮಾನವನ ಆಂತರಿಕ ಜಗತ್ತು ಅಥವಾ ಆಧ್ಯಾತ್ಮಿಕತೆ ವಿಚಾರಕ್ಕೆ ಬಂದಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟೋಗತ್ತೆ. ಅಂದ್ರೆ ಆ ರೋಗ ನಿರ್ಣಯದ ಭೂದೃಶ್ಯ ತುಂಬಾನೇ ಅಸ್ಪಷ್ಟವಾಗಿದೆ ಅನ್ಸೋಕ್ ಶುರುವಾಗತ್ತೆ. ನಿಜ. ಅಲ್ಲಿ ಕಣ್ಣಿಗೆ ಕಾಣುವಂಥದ್ದು ಏನೂ ಇರಲ್ಲ. ಬನ್ನಿ ಇದನ್ನೇ ಬಿಡಿಸಿ ಅರ್ಥ ಮಾಡ್ಕೊಳ್ಳೋಣ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಯೋವಾನ್ನ 14:21-26 ವಾಕ್ಯಗಳನ್ನು ತೆಗೆದುಕೊಂಡಿದ್ದೀವಿ. ಇದೊಂದು ಪ್ರಾಚೀನ ಪಠ್ಯ. ಆದರೆ ನಾವು ಬರೀ ಇತಿಹಾಸ ಓದ್ತಿಲ್ಲ. ಖಂಡಿತ ಇಲ್ಲ. ಸದಾ ಹೊಸತನ್ನ ಕಲಿಯೋಕೆ ಬಯಸುವ ನಮ್ಮ ಆಧುನಿಕ ಬದುಕಿಗೆ, ನಮ್ಮ ದಿನನಿತ್ಯದ ಗೊಂದಲಗಳಿಗೆ ಇದು ಹೇಗೆ ಕನ್ನಡಿ ಹಿಡಿಯುತ್ತೇನದೇ ಈ ಆಳವಾದ ಅಧ್ಯಯನದ ಧ್ಯೇಯ. ಕರೆಕ್ಟ್. ಈ ವಾಕ್ಯಗಳ ಹಿನ್ನೆಲೆಯನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇದು ಸುಮ್ನೆ ಎಲ್ಲೋ ಕುಳಿತುಕೊಟ್ಟ ಉಪದೇಶ ಖಂಡಿತ ಅಲ್ಲ. ಹಾಗಾದ್ರೆ ಇದರ ಕಾಂಟೆಕ್ಸ್ಟ್ ಏನು? ನೋಡಿ, ಯೇಸು ಕ್ರಿಸ್ತರು ತಮ್ಮ ಮರಣಕ್ಕೆ ಮುನ್ನ, ಅಂದ್ರೆ ಕೇವಲ ಕೆಲವು ಗಂಟೆಗಳ ಮೊದಲು, ತಮ್ಮ ಶಿಷ್ಯರಿಗೆ ನೀಡಿದ ವಿದಾಯ ಭಾಷಣದ ಒಂದು ಪ್ರಮುಖ ಭಾಗ ಇದು. ಒಮ್ಮೆ ಯೋಚಿಸಿ, ಒಬ್ಬ ನಾಯಕ ತನ್ನನ್ನೇ ಸಂಪೂರ್ಣವಾಗಿ ನಂಬಿಕೊಂಡಿರುವ ಅನುಯಾಯಿಗಳನ್ನ ಬಿಟ್ಟು ಹೋಗುವ ಮುನ್ನ ಆಡುವ ಆಪ್ತವಾದ ಮಾತುಗಳಿವು. ಅಂದ್ರೆ ಅದರಲ್ಲಿ ಒಂದು ಎಮೋಷನಲ್ ಭಾರ ಇರುತ್ತೆ. ಹೌದು. ಆದರೆ ಇದರಲ್ಲಿ ಕೇವಲ ಮೇಲ್ನೋಟದ ಸಾಂತ್ವನ ಇಲ್ಲ. ಬದಲಾಗಿ ತಾನು ಹೋದ ಮೇಲೆ ಈ ಇಡೀ ಸಮುದಾಯ ಹೇಗೆ ಬದುಕಬೇಕು ಎನ್ನುವ ಸ್ಪಷ್ಟವಾದ ನೀಲನಕ್ಷೆ, ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಇದೆ. ಇಲ್ಲಿಯೇ ನನ್ನ ಮೊದಲನೇ ಗೊಂದಲಿತವಾಗೋದು. ಯಾವುದೇ ಒಂದು ಸಂಬಂಧದ ಬಗ್ಗೆ ನಾವು ಮಾತಾಡುವಾಗ ಮೊದಲು ಪ್ರೀತಿ ಅಂದ್ರೇನು ಅಂತ ವ್ಯಾಖ್ಯಾನಿಸ್ಕೊಳ್ಬೇಕಾಗುತ್ತೆ. ಆಧುನಿಕ ಜಗತ್ತಿನಲ್ಲಿ ಪ್ರೀತಿ ಅಂದ್ರೆ ಅದೊಂದು ಹಿತವಾದ ಭಾವನೆ. ಸಿನಿಮಾಗಳಲ್ಲಿ ತೋರಿಸುವ ಹಾಗೆ. ಹೌದು. ಅದೇ ಆ ಮನಸ್ಸಿನೊಳಗೆ ಚಿಟ್ಟೆಗಳು ಹಾರಾಡದಂಥ ಅನುಭವ, ಅಥವಾ ಎಲ್ಲವೂ ಸುಂದರವಾಗಿ ಕಾಣುವ ಒಂದು ರೊಮ್ಯಾಂಟಿಕ್ ಕಲ್ಪನೆ. ಆದರೆ ಯೇಸು ಇಲ್ಲಿ ಪ್ರೀತಿಯನ್ನ ಮರು ವ್ಯಾಖ್ಯಾನಿಸುವ ರೀತಿ ನೋಡಿದ್ರೆ ಸ್ವಲ್ಪ ಆತಂಕ ಆಗುತ್ತೆ. ಏನಂತ ಹೇಳಿದ್ದಾರೆ ಅಂತ? ಅವ್ರು ಹೇಳ್ತಾರೆ, ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಅಂತ. ಹೌದು. ಮೇಲ್ನೋಟಕ್ಕೆ ಇದು ಸ್ವಲ್ಪ ಕಠಿಣವಾಗಿ ಕಾಣಿಸ್ಬೋದು. ಕಠಿಣವಷ್ಟೇ ಅಲ್ಲ, ಇದೊಂದು ರೀತಿಯ ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರದ ಹಾಗೆ ಅನ್ಸೋದಿಲ್ವಾ? ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ನೀನು ನನ್ನ ಪ್ರೀತಿಸಿದ ಹಾಗೆ ಅನ್ನೋದು ಪ್ರೀತಿ ಆಗೋಕ್ ಹೇಗ್ ಸಾಧ್ಯ? ನಿಮ್ಮ ಪಾಯಿಂಟ್ ನನ್ಗೆ ಅರ್ಥ ಆಗ್ತಿದೆ. ಪ್ರೀತಿ ಅಂದ್ರೆ ಸ್ವಾತಂತ್ರ್ಯ ಅಲ್ವಾ? ಇಲ್ಲಿ ಪ್ರೀತಿ ಅಂದ್ರೆ ಆಜ್ಞಾಪಾಲನೆ ಅಥವಾ ವಿಧೇಯತೆ ಅಂತ ಹೇಳಲಾಗ್ತಿದೆ. ಇದು ನನಗೆ ನಿಜಕ್ಕೂ ಗೊಂದಲ ಮೂಡಿಸ್ತಿದೆ. ಈ ಗೊಂದಲ ಸಹಜವಾದದ್ದೇ. ಆದ್ರೆ ನಾವು ಆ ಕಾಲಘಟ್ಟಕ್ಕೆ, ಆ ನಿರ್ದಿಷ್ಟ ಸನ್ನಿವೇಶಕ್ಕೆ ಹೋಗಿ ನೋಡ್ಬೇಕು. ಯೇಸು ಭೌತಿಕವಾಗಿ ಅವರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಚಳುವಳಿ ಅಥವಾ ಸಮುದಾಯದ ನಾಯಕ ದೂರವಾದಾಗ ಏನಾಗುತ್ತೆ ಹೇಳಿ? ಜನ ಕಂಗಾಲಾಗ್ತಾರೆ. ಹೌದು. ಅಲ್ಲಿ ಭಾವನೆಗಳು ಮಾತ್ರ ಇದ್ರೆ ಆ ಸಮುದಾಯ ಬೇಗನೆ ಒಡೆದು ಹೋಗುತ್ತೆ. ಯೇಸು ಇಲ್ಲಿ ಹೇಳ್ತಾ ಇರೋದು, ನಿಮ್ಮ ಪ್ರೀತಿ ಕೇವಲ ಕಣ್ಣೀರು ಮತ್ತು ದುಃಖದಲ್ಲಿ ವ್ಯಕ್ತ ಆಗ್ಬಾರ್ದು ಅಂತ. ಅಂದ್ರೆ ಅದು ಆಚರಣೆಯಲ್ಲಿ ಇರಬೇಕು ಅಂತನಾ? ಎಕ್ಸಾಕ್ಟ್ಲಿ. ವಿಧೇಯತೆ ಅಂದ್ರೆ ಕಣ್ಮುಚ್ಕೊಂಡು ಗುಲಾಮರಂತೆ ಪಾಲಿಸೋದಲ್ಲ, ತಮಗೆ ಒಳಿತನ್ನೇ ಬಯಸುವ ನಾಯಕನ ತತ್ವಗಳಿಗೆ ಬದ್ಧರಾಗಿರೋದು. ಅರ್ಥ ಆಯ್ತು. ಅಂದ್ರೆ ಕೇವಲ ಭಾವನೆಗಳು ಸ್ಥಿರವಾಗಿರೋದಿಲ್ಲ. ಇಂದು ನಾವು ಒಬ್ಬರನ್ನ ವಿಪರೀತ ಪ್ರೀತಿಸಬಹುದು, ನಾಳೆ ಅದೇ ವ್ಯಕ್ತಿಯ ಮೇಲೆ ವಿಪರೀತ ಕೋಪ ಬರಬಹುದು. ಹೌದು. ಎಮೋಷನ್ಸ್ ಯಾವಾಗ್ಲೂ ಬದಲಾಗ್ತಾ ಇರತ್ತೆ. ಆದ್ರೆ ನಿಯಮಗಳು ಮತ್ತು ಆಚರಣೆಗಳು ಒಂದು ಚೌಕಟ್ಟನ್ನ ನೀಡುತ್ತವೆ. ನಿಖರವಾಗಿ. ಇಲ್ಲಿ ಇರುವ ಅತ್ಯಂತ ಆಕರ್ಷಕವಾದ ಅಂಶವೇ ಇದು. ಪ್ರೀತಿ ಮತ್ತು ವಿಧೇಯತೆಯ ನಡುವಿನ ಆ ಬೇರ್ಪಡಿಸಲಾಗದ ಸಮೀಕರಣ. ಇದನ್ನ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದ್ರೆ, ಪ್ರೀತಿಯಿಲ್ಲದ ವಿಧೇಯತೆ ಏನಾಗತ್ತೆ ಗೊತ್ತಾ? ಅದು ಕೇವಲ ಯಾಂತ್ರಿಕ ಕಾನೂನಾಗತ್ತೆ. ಅಂದ್ರೆ ಕೇವಲ ಶಿಕ್ಷೆಯ ಭಯದಿಂದ ಮಾಡೋದು ಅಂತ. ಹೌದು. ಶಿಕ್ಷೆಯ ಭಯ ಅಥವಾ ಸಮಾಜದ ಕಟ್ಟುಪಾಡುಗಳಿಗಾಗಿ ಮಾಡುವ ಕೆಲಸ. ಅಲ್ಲಿ ಜೀವ ಇರೋದಿಲ್ಲ. ಮತ್ತೊಂದೆಡೆ ವಿಧೇಯತೆ ಇಲ್ಲದ ಪ್ರೀತಿ ಕೇವಲ ಬೂಟಾಟಿಕೆ ಆಗತ್ತೆ. ಹಿಪೋಕ್ರೆಸಿ ಅನ್ಬೋದು. ನಿಜ. ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳಿ
ಆ ವ್ಯಕ್ತಿಯ ಮಾತುಗಳಿಗೆ ಬೆಲೆಯೇ ಕೊಡದಿದ್ದೆ ಆ ಪ್ರೀತಿಗೆ ಯಾವ ಅರ್ಥನೂ ಇರೋದಿಲ್ಲ. ಇದೊಂದು ಅದ್ಭುತವಾದ ಪಾಯಿಂಟ್. ಒಂದು ನಿಮಿಷ, ಇದನ್ನು ನಾನು ನಮ್ಮ ದೈನಂದಿನ ಬದುಕಿನ ಒಂದು ವ್ಯವಸ್ಥೆಗೆ ಹೋಲಿಸಿ ನೋಡ್ಬೋದಾ? ಇದೊಂದು ರೀತಿ ಕಾರ್ಪೊರೇಟ್ ಒಪ್ಪಂದ ಮತ್ತು ಒಂದು ಆಪ್ತ ವಿವಾಹ ಬಂಧದ ನಡುವಿನ ವ್ಯತ್ಯಾಸದಂತೆ. ಕಾರ್ಪೊರೇಟ್ ಒಪ್ಪಂದನ ಹೇಗೆ ಅಂತ ವಿವರಿಸ್ತೀರಾ? ನೋಡಿ, ಕಾರ್ಪೊರೇಟ್ ಜಗತ್ತಿನಲ್ಲಿ ನಾವು ನಿಯಮಗಳನ್ನ ಪಾಲಿಸ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಆಫೀಸ್ನಲ್ಲಿರಬೇಕು, ಪ್ರಾಜೆಕ್ಟ್ ಡೆಡ್ಲೈನ್ ಮುಗಿಸ್ಬೇಕು. ಏಕೆ ಮಾಡ್ತೀವಿ? ಯಾಕಂದ್ರೆ ಅಲ್ಲಿ ಉದ್ಯೋಗ ಕಳ್ಕೊಂಡುವ ಭಯ ಇರುತ್ತೆ ಅಥವಾ ಸಂಬಳದ ನಿರೀಕ್ಷೆ ಇರುತ್ತೆ. ಬಾಸ್ ಹೇಳಿದ್ದನ್ನ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಹೌದು, ಅಲ್ಲಿ ನಿಯಮ ಪಾಲನೆ ಅನ್ನೋದು ಒಂದು ಷರತ್ತುಬದ್ಧ ಒಪ್ಪಂದ. ಅಲ್ಲಿ ಬಾಸ್ ಮೇಲೆ ಪ್ರೀತಿ ಇರಬೇಕಾದ ಅವಶ್ಯಕತೆನೇ ಇಲ್ಲ. ಕರೆಕ್ಟ್, ಅದು ಕೇವಲ ಯಾಂತ್ರಿಕ ವಿಧೇಯತೆ. ಆದರೆ ವಿವಾಹ ಬಂಧದಂತಹ ಆಪ್ತ ಸಂಬಂಧದಲ್ಲಿ ಹಾಗಲ್ಲ. ಸಂಗಾತಿಯ ಇಷ್ಟಕಷ್ಟಗಳಿಗೆ ಸ್ಪಂದಿಸೋದು, ಅವರಿಗೆ ಹುಷಾರಿಲ್ದಾಗ ಒಂದು ಕಪ್ ಕಾಫಿ ಮಾಡ್ಕೊಡೋದು, ಅವರ ಮಾತನ್ನ ಗೌರವಿಸೋದು, ಇವೆಲ್ಲ ಯಾವುದೇ ಒಪ್ಪಂದದ ಕಾಗದದಲ್ಲಿ ಬರ್ದಿರೋದಿಲ್ಲ. ನಿಜ. ಅಥವಾ ಇದನ್ನ ಮಾಡದಿದ್ರೆ ನನ್ನನ್ನ ಮನೆಯಿಂದ ಹೊರ ಹಾಕ್ತಾರೆ ಅನ್ನೋ ಭಯದಿಂದಲೂ ಮಾಡೋದಿಲ್ಲ. ಅದು ಕೇವಲ ನಿಯಮ ಅಲ್ಲ, ಅದು ಪ್ರೀತಿಯ ಅಭಿವ್ಯಕ್ತಿ. ಪ್ರೀತಿಯಿಂದ ನಿಯಮಗಳನ್ನ ಗೌರವಿಸೋದು ಸಂಬಂಧದ ಆಳವನ್ನ ಅದ್ಭುತವಾಗಿ ಹೆಚ್ಚಿಸುತ್ತೆ. ಯೇಸು ಇಲ್ಲಿ ಹೇಳ್ತಾ ಇರೋದು ಇದೇ ರೀತಿಯ ವಿಧೇಯತೆಯನ್ನ ಅಲ್ವಾ? ನೀವ್ ಹೇಳಿದ ಈ ಉಪಮೆ ವಿಚಾರವನ್ನ ಬಹಳ ಸ್ಪಷ್ಟಪಡಿಸುತ್ತೆ. ಆ ಭಯಭಕ್ತಿ ಮತ್ತು ಪ್ರೀತಿಯ ವಿಧೇಯತೆಯ ವ್ಯತ್ಯಾಸವೇ ಇದು. ಈ ಪ್ರೀತಿ ಮತ್ತು ವಿಧೇಯತೆಯೇ ಮನುಷ್ಯ ಮತ್ತು ದೇವರ ನಡುವಿನ ದೈವಿಕ ಸಂಬಂಧವನ್ನ ಬೆಸೆಯುತ್ತೆ ಅಂತ ಪಠ್ಯ ವಿವರಿಸುತ್ತೆ. ಇದು ಆಳವಾದ ವಿಚಾರ. ವಿಧೇಯರಾಗಿರುವವರಲ್ಲಿ ತಂದೆ ಮತ್ತು ಮಗ ಅಂದ್ರೆ ದೈವಿಕ ಸನ್ನಿಧಾನ ಬಂದು ನೆಲೆಸುತ್ತೆ ಅನ್ನೋ ಭರವಸೆಯನ್ನ ಯೇಸು ನೀಡ್ತಾರೆ. ಇದು ಕೇವಲ ಬಾಹ್ಯವಾದ ಗುಡಿ ಗೋಪುರಗಳಲ್ಲಿ ನಡೆಯುವ ಆಚರಣೆಯಲ್ಲ, ಬದಲಾಗಿ ಇದು ಭಕ್ತ ಮತ್ತು ದೇವರ ನಡುವಿನ ಅತ್ಯಂತ ವೈಯಕ್ತಿಕ ಆಂತರಿಕ ಸಂಬಂಧ. ಸರಿ, ನಾವಿದನ್ನ ಒಪ್ಕೊಳ್ಳೋಣ. ಪ್ರೀತಿ ಮತ್ತು ವಿಧೇಯತೆಯಿಂದ ದೈವಿಕ ಸಂಬಂಧ ಬೆಸೆಯುತ್ತೆ. ಅದೇ ಇಲ್ಲೊಂದು ಸಹಜವಾದ ಪ್ರಶ್ನೆ ಎದುರಾಗುತ್ತೆ. ಈ ದೈವಿಕ ಶಕ್ತಿ, ಈ ಮಟ್ಟಿಗಿನ ಪವರ್ ಇಡೀ ಜಗತ್ತಿಗೆ ಏಕೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ? ಇದು ಆ ಕಾಲದಲ್ಲೂ ಇದ್ದ ಪ್ರಶ್ನೆ. ಹೌದು, ಇದೇ ಪ್ರಶ್ನೆ ಪಠ್ಯದಲ್ಲಿಯೂ ಬರುತ್ತೆ. ಯೂದ ಎಂಬ ಶಿಷ್ಯ ಈ ಪ್ರಶ್ನೆಯನ್ನ ಕೇಳ್ತಾನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಯೇಸುವಿಗೆ ದ್ರೋಹ ಬಗೆದ ಇಸ್ಕರಿಯೋತಿನ ಯೂದನಲ್ಲ, ಬದಲಾಗಿ ಅಲ್ಫಾಯಿನ ಮಗನಾದ ಯೂದ. ಅವನ್ ಕೇಳ್ತಾನೆ, ಪ್ರಭು, ನೀವು ಈ ಲೋಕಕ್ಕೆ ನಿಮ್ಮನ್ನ ಸಾಕ್ಷಾತ್ಕರಿಸ್ಕೊಳ್ದೆ ನಮಗ ಮಾತ್ರ ಸಾಕ್ಷಾತ್ಕರಿಸ್ಕೊಳ್ಳುತ್ತೀರಲ್ಲ, ಏಕೆ ಅಂತ. ಈ ಪ್ರಶ್ನೆ ಕೇವಲ ಯೂದನದಷ್ಟೇ ಅಲ್ಲ, ಇಂದಿಗೂ ಅನೇಕರ ಮನಸ್ಸಿನಲ್ಲಿರುವ ಪ್ರಶ್ನೆ ಇದು. ದೇವರು ಇದ್ರೆ ಆತ ಜಗತ್ತಿಗೆಲ್ಲ ಕಾಣುವ ಹಾಗೆ ಬಂದು ತನ್ನ ಶಕ್ತಿಯನ್ನ ಏಕೆ ಪ್ರದರ್ಶಿಸುವುದಿಲ್ಲ ಅನ್ನೋದು. ಹೌದು, ಅದೊಂದು ಲಾಜಿಕಲ್ ಪ್ರಶ್ನೆ. ಈ ಪ್ರಶ್ನೆಯೇ ಹಿಂದಿರುವ ಆ ಕಾಲದ ಜನರ ಮತ್ತು ಸ್ವತಃ ಶಿಷ್ಯರ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವರ ನಿರೀಕ್ಷೆಗಳು ಬೇರೆ ಇತ್ತಾ? ಖಂಡಿತವಾಗಿಯೂ. ಅಂದಿನ ಕಾಲದ ಇಸ್ರೇಲ್ ಹೇಗಿತ್ತು? ಅದು ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಯ ಅಡಿಯಲ್ಲಿತ್ತು. ವಿಪರೀತ ತೆರಿಗೆ, ಕ್ರೂರವಾದ ಕಾನೂನುಗಳು. ಹೀಗಾಗಿ ಯಹೂದ್ಯರು ಒಬ್ಬ ಮೆಸ್ಸಾಯ ಅಂದ್ರೆ ರಕ್ಷಕನಿಗಾಗಿ ಕಾಯ್ತಾ ಇದ್ರು. ಅವ್ರು ಎಂಥ ರಕ್ಷಕನ ನಿರೀಕ್ಷಿಸ್ತಾ ಇದ್ರು? ಅವರ ಕಲ್ಪನೆಯ ರಕ್ಷಕ ಒಬ್ಬ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬರ್ತಾನೆ, ಕುದುರೆಯ ಮೇಲೆ ಕುಳಿತು ಕತ್ತಿ ಹಿಡಿದು ರೋಮನ್ ಸಾಮ್ರಾಜ್ಯವನ್ನ ಕಿತ್ತೊಗೆಯುತ್ತಾನೆ ಅನ್ನೋದಾಗಿತ್ತು. ಒಂದು ಭೌತಿಕವಾದ ಯುದ್ಧ ಗಿತ್ತು. ಸ್ವತಃ ಶಿಷ್ಯರಿಗೂ ಯೇಸು ಒಂದಲ್ಲ ಒಂದು ದಿನ ಆ ರೀತಿಯ ರಾಜಕೀಯ ಶಕ್ತಿಯನ್ನ ಪ್ರದರ್ಶಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆಹಾ, ಅಂದ್ರೆ ಎಲ್ಲರೂ ಒಂದು ಕಣ್ಣಿಗೆ ಕಾಣುವ ರಾಜಕೀಯ ಕ್ರಾಂತಿಗಾಗಿ ಕಾಯ್ತಾ ಇದ್ರು. ಆದ್ರೆ ಯೇಸು ನೀಡುವ ಉತ್ತರ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹೌದು, ಅವರು ಭೌತಿಕ ಜಗತ್ತಿಗಿಂತ ಹೆಚ್ಚಾಗಿ ಪ್ರೀತಿಸುವವರ ಹೃದಯದಲ್ಲಿ ಪ್ರಕಟಿಸಿಕೊಳ್ಳುವ ಆಧ್ಯಾತ್ಮಿಕ ಭರವಸೆಯನ್ನು ನೀಡುತ್ತಾರೆ. ಯೇಸು ಅಲ್ಲಿ ಹೇಳೋದು, ನಾನು ರೋಮ್ನ ಸಿಂಹಾಸನದ ಮೇಲೆ ಕೂರೋದಿಲ್ಲ, ಬದಲಾಗಿ ನನ್ನನ್ನ ಪ್ರೀತಿಸುವರ ಒಳಗೆ ಬಂದು ವಾಸಿಸ್ತೀನಿ ಅಂತ. ಪಿತಾ ಮತ್ತು ಸುತ ಇಬ್ರೂ ಭಕ್ತನ ಬಳಿ ಬಂದು ನೆಲೆಸುವ ವಾಗ್ದಾನ ಇದು. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗಿದೆ. ನಾವೆಲ್ಲ ಕಾಯ್ತಾ ಇರೋದು ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ನಡೆಯುವ ಪಬ್ಲಿಕ್ ಕಾನ್ಸರ್ಟ್ಗೆ. ಹೌದು, ಎಲ್ಲರಿಗೂ ಕಾಣುವಂಥ ಶೋ. ಆದರೆ ಯೇಸು ಕೊಡ್ತಾ ಇರೋದು ಏನಂತ ಹೇಳ್ಬೋದು? ಹೇಳಿ, ನಿಮ್ಮ ಉಪಮೆಗಳ ಸರಣಿ ಚೆನ್ನಾಗಿದೆ. ಇದೊಂದು ರೀತಿ ನಮಗೆ ಸಿಕ್ತಿರುವ VIP ಪಾಸ್ ವ್ಯವಸ್ಥೆಯಂತೆ. ಯೋಚಿಸಿ ನೋಡಿ, ಜಗತ್ತಿನ ಕಣ್ಣಿಗೆ ಕಾಣುವ ದೊಡ್ಡ ವೇದಿಕೆಯ ಮೇಲೆ ನಿಂತು ಸಾವಿರಾರು ಜನರ ಚಪ್ಪಾಳೆ ಗಿಟ್ಟಿಸೋದೋ ಅಧಿಕಾರ ಚಲಾಯಿಸೋದೋ ಒಂದು ಬಗೆ. ಅದು ಎಲ್ಲರಿಗೂ ಕಾಣುತ್ತೆ. ಕರೆಕ್ಟ್. ಆದರೆ ಈ ಪಠ್ಯ ಹೇಳ್ತಾ ಇರೋ ಪ್ರಕಾರ ಯಾರಿಗೂ ಕಾಣದ ಹೃದಯ ಎಂಬ ಅತಿಗಣ್ಯರ ಕೋಣದಲ್ಲಿ, ಅಂದರೆ ಆ VIP ರೂಮ್ನಲ್ಲಿ ದೈವಿಕತೆ ಬಂದು ನೆಲೆಸೋದು ಸಂಪೂರ್ಣವಾದ ಅನುಭವ. ಅದ್ಭುತವಾದ ಹೋಲಿಕೆ ಇದು.
ಹೊರಗಿನ ಜನಸಾಗರಕ್ಕೆ ನಮ್ಮ ಒಳಗೆ ಏನಾಗ್ತಿದೆ ಅನ್ನೋದು ತಿಳಿಯದಿರಬಹುದು, ಆದರೆ ಆ ಆಂತರಿಕ ಜಗತ್ತಿನಲ್ಲಿ ಬ್ರಹ್ಮಾಂಡದ ಅತಿದೊಡ್ಡ ಶಕ್ತಿಯೇ ನಮ್ ಜೊತೆ ಕುಳಿತು ಮಾತಾಡ್ತಾ ಇರುತ್ತೆ. ಇದನ್ನ ನೀವು ಭೌತಿಕ ಅಧಿಕಾರ ಮತ್ತು ಆಧ್ಯಾತ್ಮಿಕ ಅನ್ಯೋನ್ಯತೆಯ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸಕ್ಕೆ ಅದ್ಭುತವಾಗಿ ತಳುಕು ಹಾಕಿದ್ರಿ. ರಾಜಕೀಯ ಅಥವಾ ಭೌತಿಕ ಶಕ್ತಿಯು ಯಾವಾಗ್ಲೂ ಬಾಹ್ಯವಾದದ್ದು. ಅದು ಜನರನ್ನ ಹೊರಗಿನಿಂದ ಕಾಯ್ದೆ ಕಾನೂನುಗಳ ಮೂಲಕ ನಿಯಂತ್ರಿಸುತ್ತೆ. ಭಯ ಹುಟ್ಟಿಸಿ ಕಂಟ್ರೋಲ್ ಮಾಡೋದು. ಹೌದು. ಆದ್ರೆ ಆಧ್ಯಾತ್ಮಿಕ ಅನ್ಯೋನ್ಯತೆ ಹಾಗಲ್ಲ. ಅದು ಒಳಗಿನಿಂದ ಅರಳುತ್ತೆ, ಮನುಷ್ಯನ ವ್ಯಕ್ತಿತ್ವವನ್ನ ಒಳಗಿನಿಂದ ಬದಲಾಯಿಸುತ್ತೆ. ಅಂದ್ರೆ ದೇವರು ಎಲ್ಲಿಯೋ ದೂರದ ಆಕಾಶದಲ್ಲಿ ಮೋಡಗಳ ಮೇಲೆ ಕುಳಿತಿಲ್ಲ, ಬದಲಾಗಿ ಪ್ರೀತಿ ಮತ್ತು ವಿಧೇಯತೆಯಿಂದ ತನ್ನನ್ನು ಒಪ್ಕೊಳ್ಳುವ ಮನುಷ್ಯನ ಆತ್ಮದಲ್ಲಿಯೇ ವಾಸಿಸ್ತಾನೆ ಅನ್ನೋ ದೊಡ್ಡ ಸತ್ಯವನ್ನ ಇದು ಬಿಚ್ಚಿಡ್ತಿದೆ. ಹೌದು. ಇದು ಕುರುಬನ ದೃಷ್ಟಿಕೋನ. ಅಂದ್ರೆ ತನ್ನ ಕುರಿಗಳನ್ನ ಸದಾ ಕಾಯುವ ಪಾಲಕನ ವಿವರಣೆಯ ಅಡಿಯಲ್ಲಿ ಬರುವ ಅತ್ಯಂತ ಸಾಂತ್ವನದಾಯಕ ವಿಚಾರ. ನಮ್ಗೆ ಕಷ್ಟ ಬಂದಾಗ, ಒಂಟಿತನ ಕಾಡಿದಾಗ ದೇವ್ರು ಎಲ್ಲಿಯೋ ದೂರದಲ್ಲಿದ್ದಾನೆ ಅಂತ ಭಯಪಡಬೇಕಿಲ್ಲ. ನನ್ನ ಕೂಗು ಆತನಿಗೆ ಕೇಳಿಸ್ತಿದ್ಯೋ ಇಲ್ವೋ ಅಂತ ಗೊಂದಲ ಬೇಡ. ನಿಜ, ಆತ ನಮ್ಮೊಳಗೆ ಇದ್ದಾನೆ. ಆ ವಿಐಪಿ ಕೋಣದಲ್ಲಿಯೇ ಇದ್ದಾನೆ. ಸರಿ, ದೇವರು ನಮ್ಮ ಹೃದಯದಲ್ಲಿಯೇ ನಿಲ್ಲಿಸ್ತಾನೆ, ಆ ವಿಐಪಿ ಕೋಣದಲ್ಲಿರ್ತಾನೆ ಅನ್ನೋದು ಸ್ಪಷ್ಟವಾಯಿತು. ಆದರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಯೇಸು ಈ ಮಾತುಗಳನ್ನ ಹೇಳ್ತಾ ಇರೋದೇ ತಾನು ಭೌತಿಕವಾಗಿ ಶಿಷ್ಯರನ್ನ ಬಿಟ್ಟು ಹೋಗುವ ಸಂದರ್ಭದಲ್ಲಿ. ಹೌದು. ಯೇಸು ಭೌತಿಕವಾಗಿ ದೂರವಾದ ಮೇಲೆ ಈ ಶಿಷ್ಯರು ಕೇವಲ ಮನುಷ್ಯರು ತಾನೆ. ಅವ್ರಿಗೆ ಭಯ ಆಗ್ಬೋದು, ಗೊಂದಲ ಆಗ್ಬೋದು. ಆ ಸಮಯದಲ್ಲಿ ಈ ಸಂಬಂಧವನ್ನ ನಿರಂತರವಾಗಿ ಜೀವಂತವಾಗಿಡೋದು ಯಾರು? ಒಳ್ಳೆ ಪ್ರಶ್ನೆ. ಒಮ್ಮೆ ನೆಲೆಸಿದ ದೈವಿಕ ಕೊಂಡಿ ಕಳಚಿ ಹೋಗದಂತೆ ಯಾರು ನೋಡ್ಕೊಳ್ತಾರೆ? ಈ ಅನಿವಾರ್ಯತೆಯೇ, ಈ ಶೂನ್ಯತೆಯೇ ಪವಿತ್ರಾತ್ಮರ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೆ. ಯೇಸು ಭೌತಿಕವಾಗಿ ದೂರವಾದಾಗ ಅವರ ಜಾಗದಲ್ಲಿ ಕಾರ್ಯನಿರ್ವಹಿಸಲು ಬರುವವರೇ ಈ ಪವಿತ್ರಾತ್ಮರು. ಈ ಪವಿತ್ರಾತ್ಮರು ಅಥವಾ ಹೋಲಿ ಸ್ಪಿರಿಟ್ ಅನ್ನೋದು ನನಗೆ ಸ್ವಲ್ಪ ಅಮೂರ್ತವಾದ ಕಲ್ಪನೆ ಅನಿಸುತ್ತೆ. ಇದಕ್ಕೇನಾದರೂ ಸ್ಪಷ್ಟವಾದ ವ್ಯಾಖ್ಯಾನ ಇದೆಯಾ? ಮೂಲ ಗ್ರೀಕ್ ಪಠ್ಯದಲ್ಲಿ ಇದಕ್ಕೆ ಬಳಸಿರುವ ಪದ ಪ್ಯಾರಾಕ್ಲೀಟೋಸ್ ಅಂತ, ಅಥವಾ ಆಂಗ್ಲದಲ್ಲಿ ಪ್ಯಾರಾಕ್ಲೀಟ್ ಅಂತ ಕರೀತಾರೆ. ಪ್ಯಾರಾಕ್ಲೀಟ್ ಬಂದ್ರೆ ಏನು? ಇದರ ನೇರ ಅರ್ಥ ಯಾರನ್ನಾದರೂ ಸಹಾಯಕ್ಕೆ ಪಕ್ಕದಲ್ಲಿಯೇ ಕರೆಕೊಳ್ಳುವುದು ಅಂತ. ಇದನ್ನ ನಾವು ಆಪ್ತ ಸಮಾಲೋಚಕರು, ಪೋಷಕರು ಅಥವಾ ಅಡ್ವೊಕೇಟ್ ಅಂತ ಕರೆಯಬಹುದು. ನಮ್ಮ ಪರವಾಗಿ ನಿಂತು ವಾದಿಸುವವರು ಅಥವಾ ನಮಗೆ ಬುದ್ಧಿವಾದ ಹೇಳುವವರು. ಓ, ಹಾಗಾದ್ರೆ ಇವರ ಕೆಲ್ಸವೇನು? ಈ ಪೋಷಕರು ಏನ್ ಮಾಡ್ತಾರೆ? ಈ ಪವಿತ್ರಾತ್ಮರ ಪ್ರಮುಖ 2 ಕಾರ್ಯಗಳ ಬಗ್ಗೆ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೆಯದು ಬೋಧಿಸುವುದು. ಅಂದ್ರೆ ಹೊಸದಾಗೇನಾದ್ರೂ ಕಲಿಸ್ತಾರಾ? ಇಲ್ಲ, ಕ್ರಿಸ್ತನ ಸತ್ಯಗಳನ್ನ, ಆಳವಾದ ತತ್ವಗಳನ್ನ ಹೊಸ ಕಾಲಘಟ್ಟಕ್ಕೆ ತಕ್ಕಂತೆ, ಹೊಸ ಸವಾಲುಗಳಿಗೆ ತಕ್ಕಂತೆ ವಿವರಿಸುವುದು. ಕೇವಲ ಹಳೆಯದನ್ನ ಒಪ್ಪಿಸೋದಲ್ಲ, ಅದನ್ನ ಪ್ರಸ್ತುತಪಡಿಸುವುದು. ಎರಡನೆಯದು ನೆನಪಿಗೆ ತರುವುದು. ನೆನಪಿಗೆ ತರುವುದು ಅಂದ್ರೆ ಮರೆತು ಹೋಗಿದ್ದನ್ನ ಮತ್ತೆ ಜ್ಞಾಪಿಸೋದಾ? ಹೌದು. ನಾನು ಮೊದಲೇ ಹೇಳಿದ ಹಾಗೆ ಶಿಷ್ಯರು ಮನುಷ್ಯರು. ಮನುಷ್ಯನಿಗೆ ಸಹಜವಾಗಿ ಮರೆವು ಇರುತ್ತೆ. ಕಷ್ಟ ಬಂದಾಗ ಹಳೆಯ ಭರವಸೆಗಳು ಮರೆತು ಹೋಗುತ್ತವೆ. ಹೀಗಾಗಿ ಯೇಸು ಹೇಳಿದ ಮಾತುಗಳು ಮರೆಯಾಗದಂತೆ ಅವರ ಮನಸ್ಸಿನಲ್ಲಿ ಸ್ಥಿರಪಡಿಸುವುದು ಈ ಪವಿತ್ರಾತ್ಮರ ಕೆಲಸ. ಒಂದ್ ನಿಮಿಷ ತಡೀರಿ. ಈ ಬೋಧಿಸುವುದು ಮತ್ತು ನೆನಪಿಗೆ ತರುವುದು ಎಂಬ 2 ಕಾರ್ಯಗಳು ನನಗೆ ಬಹಳ ಆಸಕ್ತಿದಾಯಕವಾಗಿ ಕಾಣ್ತಿವೆ. ನಾನು ಪವಿತ್ರಾತ್ಮರ ಈ ಪಾತ್ರವನ್ನ ನಮ್ಮ ಆಧುನಿಕ ತಂತ್ರಜ್ಞಾನ ಮತ್ತು ಮನೋವಿಜ್ಞಾನದ ಒಂದು ವಿಶಿಷ್ಟ ಸಂಯೋಜನೆಗೆ ಹೋಲಿಸಿ ನೋಡ್ಬೋದಾ? ಖಂಡಿತ. ಹೇಗೆ ಅಂತ ಕೇಳೋಣ. ನೋಡಿ, ನೆನಪಿಗೆ ತರುವುದು ಅಂದ್ರೆ ಅದೊಂದು ರೀತಿ ಬ್ಯಾಕಪ್ ಹಾರ್ಡ್ ಡ್ರೈವ್ ಇದ್ದಾಗೆ. ಹಾರ್ಡ್ ಡ್ರೈವ್ ನಮ್ಮ ಹಳೆಯ ಡೇಟಾವನ್ನ ಅಥವಾ ಯೇಸು ಹೇಳಿದ ಆ ಎಲ್ಲ ಮಾತುಗಳನ್ನ, ಭರವಸೆಗಳನ್ನ ಸುರಕ್ಷಿತವಾಗಿ ಶೇಖರಿಸಿಡುತ್ತೆ. ನಾವು ಮರೆತರೂ ಅದು ಮರೆಯೋದಿಲ್ಲ. ಹೌದು. ಆದ್ರೆ ಕೇವಲ ಹಾರ್ಡ್ ಡ್ರೈವ್ ಇದ್ರೆ ಸಾಲದು. ಅದರಲ್ಲಿರುವ ಮಾಹಿತಿ ಜಡವಾಗಿರುತ್ತೆ ಅಲ್ವಾ? ಅದೇ, ಕೇವಲ ಮಾಹಿತಿ ಇದ್ರೆ ಅದರಿಂದೇನು ಉಪಯೋಗ? ಅದನ್ನ ಯಾವಾಗ ಬಳಸಬೇಕು ಅನ್ನೋದು ಮುಖ್ಯ. ಅದಕ್ಕೆ 2ನೇ ಕಾರ್ಯ ಬೋಧಿಸುವುದು ಬರುತ್ತೆ. ಈ ಬೋಧಿಸುವುದನ್ನ ನಾನೊಬ್ಬ ಲೈಫ್ ಕೋಚ್ಗೆ ಹೋಲಿಸ್ತೀನಿ. ಒಬ್ಬ ಲೈಫ್ ಕೋಚ್ ನಮಗೆ ಹೊಸ ಪರಿಸ್ಥಿತಿಯನ್ನ ಎದುರಿಸೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಈ ಪವಿತ್ರಾತ್ಮರು ಒಂದು ರೀತಿ ಲೈಫ್ ಕೋಚ್ ಮತ್ತು ಬ್ಯಾಕಪ್ ಹಾರ್ಡ್ ಡ್ರೈವ್ನ ಕಾಂಬಿನೇಷನ್. ವಾವ್, ಇದು ನಿಜಕ್ಕೂ ಮಾಡರ್ನ್ ಆದ ಆದರೆ ಪರ್ಫೆಕ್ಟ್ ಆದ ಅನಾಲಜಿ. ಕೇವಲ ಹಳೆಯ ಮಾಹಿತಿಯ ಉಗ್ರಾಣ ಅಲ್ಲ ಅವರು. ಬದಲಾಗಿ ಸರಿಯಾದ ಸಮಯದಲ್ಲಿ ಆ ಹಾರ್ಡ್ ಡ್ರೈವ್ನಿಂದ ಯಾವ ಫೈಲ್ ಓಪನ್ ಮಾಡಬೇಕು, ಆ ಮಾಹಿತಿಯನ್ನ ಇಂದಿನ ಸಮಸ್ಯೆಗೆ ಹೇಗೆ ಬಳಸಬೇಕು ಅಂತ ಹೇಳುವ ಅತ್ಯಂತ ಸಕ್ರಿಯ ಮಾರ್ಗದರ್ಶಕ ವ್ಯವಸ್ಥೆ ಇದು. ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇದರ ಮಹತ್ವ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.
ಮಾನವ ಜೀವನದಲ್ಲಿ ಗೊಂದಲಗಳು ಸಹಜ. ಯಾವ ನಿರ್ಧಾರ ಸರಿ, ಯಾವುದು ತಪ್ಪು ಎಂಬ ಕವಲು ದಾರಿಯಲ್ಲಿ ನಿಂತಾಗ. ಹೌದು, ಡೆಸಿಷನ್ ಮೇಕಿಂಗ್ ಕಷ್ಟ ಆದಾಗ. ಕರೆಕ್ಟ್. ಆ ಟೈಮಲ್ಲಿ ಈ ಪೋಷಕರು ಹೇಗೆ ನಮ್ಮ ಆಂತರಿಕ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಜೀವನದಲ್ಲಿ ಏನ್ ಮಾಡಬೇಕು ಅಂತ ತಿಳಿದಿದ್ದಾಗ ಈ ಪವಿತ್ರಾತ್ಮರು ಕ್ರಿಸ್ತನ ಮಾತುಗಳನ್ನ ಸರಿಯಾದ ಸಮಯದಲ್ಲಿ ನೆನಪಿಸಿ ದಾರಿ ತೋರಿಸ್ತಾರೆ. ಅಂದ್ರೆ ಅವರು ನಮ್ಮ ಪರವಾಗಿ ನಮ್ಮೊಳಗೆ ಕೂತು ಮಾರ್ಗದರ್ಶನ ನೀಡುವ ಲೈಫ್ ಕೋಚ್. ಇದು ನಿಜಕ್ಕೂ ಒಂದು ಭರವಸೆಯ ವಿಚಾರ. ಆದರೆ ಇಷ್ಟೆಲ್ಲ ಪ್ರಾಚೀನ ಪಠ್ಯದ ವಿಶ್ಲೇಷಣೆ ಮಾಡಿದ್ಮೇಲೆ ಅಂತಿಮವಾಗಿ ಇದು ನಮ್ಮ ಆಧುನಿಕ ಬದುಕಿಗೆ, ನಮ್ಮ ಇಂದಿನ ದೈನಂದಿನ ಜಂಜಾಟಗಳಿಗೆ ಹೇಗೆ ದಾರಿದೀಪ ಆಗಬಲ್ದು ಅನ್ನೋ ಘಟ್ಟಕ್ಕೆ ನಾವು ಬಂದಿಂತಿದ್ದೀವಿ. ಹೌದು, ಅಪ್ಲಿಕೇಶನ್ ಪಾರ್ಟ್. 1ನೇ ಶತಮಾನದ ಆ ರೋಮನ್ ಸಾಮ್ರಾಜ್ಯದ ಭಯ ನಮ್ಗೀಗ ಇಲ್ಲ. ಹಾಗಾದ್ರೆ ಇಂದಿನ ವೇಗದ ಬದುಕಿನಲ್ಲಿ ಈ ಪಠ್ಯವನ್ನ ನಾವು ಹೇಗೆ ಅಳವಡಿಸ್ಕೊಳ್ಬಹುದು? ಒಟ್ಟಾರೆ ಪ್ರಕ್ರಿಯೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ದೇವರಿಗೂ ಮನುಷ್ಯನಿಗೂ ಇರುವ ಸಂಬಂಧವು ಮೊದಲು ಪ್ರೀತಿಯಿಂದ ಆರಂಭವಾಗುತ್ತೆ. ಆ ಪ್ರೀತಿಯು ಕೇವಲ ಭಾವನೆಯಾಗಿ, ಬರೀ ಮಾತಿನಲ್ಲಿ ಉಳಿದೆ ವಿಧೇಯತೆ ಎಂಬ ಕ್ರಿಯೆಯಾಗಿ ಬೆಳೆಯುತ್ತೆ. ಮತ್ತು ಆ ವಿಧೇಯತೆಯನ್ನ ಕಾಯ್ದುಕೊಳ್ಳಲು ಪವಿತ್ರಾತ್ಮರ ಮಾರ್ಗದರ್ಶನ ಸಿಗುತ್ತೆ. ಅದರ ಮೂಲಕವೇ ಆ ಸಂಬಂಧ ಪೂರ್ಣಗೊಳ್ಳೋದು. ಅಂದ್ರೆ ನಾವು ದೇವರ ಮಾತನ್ನ ಗೌರವಿಸಿದಾಗ ನಮ್ಮ ಹೃದಯವೇ ಆ ವಿಐಪಿ ಕೋಣೆಯಾಗುತ್ತೆ, ದೇವರ ಮಂದಿರವಾಗುತ್ತೆ ಅನ್ನೋದು ಇದರ ಒಟ್ಟಾರೆ ಸಾರಾಂಶ ಅಲ್ವಾ? ಹೌದು. ಆದ್ರೆ ಇಂದಿನ ಸವಾಲುಗಳೇನು ಅಂತ ನೋಡಿದ್ರೆ, ನಾವೀಗ ಮಾಹಿತಿ ಸ್ಫೋಟದ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಕಾಲಘಟ್ಟದಲ್ಲಿದ್ದೇವೆ. ನಿಜ, ಸ್ಮಾರ್ಟ್ಫೋನ್ ಯುಗ. ಆ ಕಾಲದಲ್ಲಿ ಅವರಿಗೆ ರೋಮನ್ ಸೈನಿಕರ ಭಯ ಇದ್ರೆ, ನಮ್ಗೆ ಇಂದು ಸಾವಿರಾರು ಮಾಹಿತಿಗಳ ಗೊಂದಲ ಇದೆ. ನಮ್ಮ ಸುತ್ತಮುತ್ತ ನೂರಾರು ಧ್ವನಿಗಳು ನಮ್ಗೆ ಅದು ಮಾಡು, ಇದು ಮಾಡು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಸದಾ ಕಿರುಚುತ್ತಲೇ ಇರ್ತವೆ. ಹೌದು, ಸೋಷಿಯಲ್ ಮೀಡಿಯಾ, ಟ್ವಿಟರ್, ನ್ಯೂಸ್ ಚಾನೆಲ್ಗಳ ಬ್ರೇಕಿಂಗ್ ನ್ಯೂಸ್, ಸಮಾಜದ ನಿರೀಕ್ಷೆಗಳು, ಜಾಹೀರಾತುಗಳು, ಹೀಗೆ ಪ್ರತಿಯೊಂದು ನಮ್ಮ ಗಮನ ಸೆಳೆಯೋಕೆ, ನಮ್ಮ ನಿರ್ಧಾರಗಳನ್ನ ಬದಲಾಯಿಸೋಕೆ ಪ್ರಯತ್ನಿಸ್ತಾನೆ ಇವೆ. ನಿಖರವಾಗಿ. ಈ ಹೊರಗಿನ ಅತಿಯಾದ ಗದ್ದಲಗಳ ನಡುವೆ ನಮ್ಮ ವಿವೇಚನಾ ಶಕ್ತಿಯನ್ನ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ನಾವು ಡಿಸ್ಟ್ರಾಕ್ಟ್ ಆಗಿ ಹೋಗ್ತೀವಿ. ಇಂಥ ಸಮಯದಲ್ಲಿ ಹೊರಗಿನ ಆ ಶಬ್ದಗಳಿಗಿಂತ ನಮ್ಮೊಳಗಿನ ಆ ಆಂತರಿಕ ಧ್ವನಿಗೆ ಕಿವಿಗೊಳುವುದು ಬಹಳ ಮುಖ್ಯವಾಗುತ್ತೆ. ಪವಿತ್ರಾತ್ಮರ ನೆನಪಿಸುವಿಕೆ ಎನ್ನುವುದು ಈ ಆಂತರಿಕ ಧ್ವನಿಯಾಗಿದೆ. ಇದು ನಮ್ಗೆ ಯಾವುದು ಸತ್ಯ, ಯಾವುದು ಶಾಶ್ವತ ಮತ್ತು ಯಾವುದು ಕೇವಲ ತಾತ್ಕಾಲಿಕ ಆಕರ್ಷಣೆ ಅನ್ನೋದನ್ನ ವಿವೇಚಿಸಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ನಾವು ಇಲ್ಲಿಯವರೆಗೆ ಚರ್ಚಿಸಿದ ಯೋವಾನ್ನನ ಬರವಣಿಗೆಯ ಈ ಭಾಗವು ನಮ್ಗೆ ಹೇಳ್ತಾ ಇರೋ ದೊಡ್ಡ ಪಾಠ ಏನಪ್ಪಾ ಅಂದ್ರೆ, ಆಧ್ಯಾತ್ಮಿಕತೆ ಅಥವಾ ದೇವರೊಂದಿಗಿನ ಸಂಬಂಧ ಅನ್ನೋದು ಕೇವಲ ಬಾಹ್ಯ ಆಚರಣೆಗಳು ಅಲ್ಲ. ಖಂಡಿತ ಅಲ್ಲ. ವಾರಕ್ಕೊಮ್ಮೆ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬರೋದು ಅಥವಾ ಹಬ್ಬಗಳಲ್ಲಿ ಮಾತ್ರ ಭಕ್ತಿ ತೋರಿಸೋದಲ್ಲ. ಅದೊಂದು ಇನ್ಸೈಡ್ ಜಾಬ್, ಅಂದ್ರೆ ಒಂದು ಆಂತರಿಕ ಪ್ರಕ್ರಿಯೆ. ಹೌದು. ಮತ್ತು ಪ್ರೀತಿ ಅನ್ನೋದು ಕೇವಲ ಹೇಳುವ ಮಾತಲ್ಲ, ನಾವು ಪ್ರತಿದಿನ ಮಾಡುವ ಒಂದು ಸಕ್ರಿಯ ಕ್ರಿಯೆ. ನಮ್ಮ ವಿಧೇಯತೆಯು ನಾವು ದೇವರನ್ನು ಎಷ್ಟು ಪ್ರೀತಿಸ್ತೀವಿ ಅನ್ನೋದರ ಕನ್ನಡಿಯಾಗಿದೆ. ಮತ್ತು ಈ ಪಯಣವಲ್ಲಿ, ಈ ಗೊಂದಲಮಯ ಜಗತ್ತಿನಲ್ಲಿ ನಾವು ಒಬ್ಬಂಟಿಗಳಲ್ಲ. ಭೌತಿಕವಾಗಿ ಯಾವುದೇ ದೊಡ್ಡ ಶಕ್ತಿ ನಮ್ಮ ಕಣ್ಣೆದುರು ನಿಂತು ಪವಾಡ ಮಾಡದೇ ಇರಬಹುದು. ಆದರೆ ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮರ ಮೂಲಕ ಆ ದೈವಿಕ ಸನ್ನಿಧಾನ ಸದಾ ನಮ್ಮೊಳಗೇ ಇರುತ್ತೆ. ಭೌತಿಕ ಪ್ರದರ್ಶನಕ್ಕಿಂತ ನಮ್ಮ ಆಂತರಿಕ ಸನ್ನಿಧಾನವು ಎಷ್ಟು ಶ್ರೇಷ್ಠವಾದುದು ಅನ್ನೋದನ್ನ ಈ ಪಠ್ಯ ಬಹಳ ಸುಂದರವಾಗಿ ಕಟ್ಟಿಕೊಡುತ್ತೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತೀ ದೊಡ್ಡ ಸತ್ಯ. ಒಟ್ಟಾರೆ ಈ ಸುದೀರ್ಘ ಚರ್ಚೆಯನ್ನ ತ್ವರಿತವಾಗಿ ಮೆಲುಕು ಹಾಕೋದಾದರೆ, ಪ್ರೀತಿ ಎನ್ನುವುದು ಕೇವಲ ಒಂದು ಭಾವನೆಯಲ್ಲ, ಅದು ನಿರಂತರವಾದ ಕ್ರಿಯೆ ಮತ್ತು ಒಪ್ಪಂದ. ಕರೆಕ್ಟ್. ಎರಡನೆಯದಾಗಿ, ಕಣ್ಣಿಗೆ ಕಾಣುವ ಭೌತಿಕವಾದ ಪ್ರದರ್ಶನಕ್ಕಿಂತ ನಮ್ಮ ಹೃದಯದೊಳಗಿನ ಆಂತರಿಕ ಸನ್ನಿಧಾನ ಅಂದ್ರೆ ಆ ವಿಐಪಿ ಕೋಣೆ ಶ್ರೇಷ್ಠ. ಮತ್ತು ಮೂರನೇದಾಗಿ, ನಮ್ಮ ಜೀವನದ ಗೊಂದಲಗಳಲ್ಲಿ, ಈ ಮಾಹಿತಿಯ ಮಹಾಪೂರದಲ್ಲಿ ನಾವು ದಾರಿ ತಪ್ಪದಂತೆ ಸದಾ ಕಾಯುವ ಪವಿತ್ರಾತ್ಮರ ನಿರಂತರ ಮಾರ್ಗದರ್ಶನ. ಇವು ಈ ಆಳವಾದ ಅಧ್ಯಯನದ ಪ್ರಮುಖ ಅಂಶಗಳು. ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಸಂಪೂರ್ಣ ವಿಚಾರಧಾರೆ ಒಂದು ಅತ್ಯಂತ ಪ್ರಮುಖ ಹಾಗೂ ಒಳನೋಟವುಳ್ಳ ಚಿಂತನೆಯನ್ನ ನಮ್ಮ ಮುಂದಿಡುತ್ತೆ. ಯೇಸು ಹೇಳುವಂತೆ, ವಿಧೇಯತೆ ಮತ್ತು ಪ್ರೀತಿಯಿಂದ ನಮ್ಮ ಹೃದಯವು ದೈವಿಕತೆ ನೆಲೆಸುವ ಮಂದಿರವಾಗುತ್ತೆ, ಅಥವಾ ನೀವು ಹೇಳಿದಂತೆ ಅದೊಂದು ಪ್ರಶಾಂತವಾದ ವಿಐಪಿ ಕೋಣೆಯಾಗುತ್ತೆ ಅನ್ನೋದು ಸತ್ಯ. ಹೌದು, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ನಾವೆಲ್ಲರೂ ನಮ್ಮ ಮನಸ್ಸು ಮತ್ತು ಹೃದಯವನ್ನ ಒಮ್ಮೆ ಪ್ರಾಮಾಣಿಕವಾಗಿ ಹಾಗೂ ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ.
ನಮ್ಮ ಆಂತರಿಕ ಜಗತ್ತು ನಿಜಕ್ಕೂ ದೈವಿಕತೆ ವಾಸಿಸಲು ಯೋಗ್ಯವಾದ ಸ್ಥಳ ಆಗಿದೆಯಾ? ಇದು ಆರಂಭದಲ್ಲಿ ನಾವು ಮಾತಾಡಿದ ಆ ಎಕ್ಸ್ರೇ ಯಂತ್ರದ ಅಸ್ಪಷ್ಟತೆಯ ವಿಚಾರವನ್ನ ಮತ್ತೆ ನೆನಪಿಗೆ ತರುತ್ತೆ. ನಮ್ಮ ಭೌತಿಕ ದೇಹದ ಸಮಸ್ಯೆಗಳನ್ನ, ಮುರಿದ ಮೂಳೆಗಳನ್ನ ಎಕ್ಸ್ರೇ ಸ್ಪಷ್ಟವಾಗಿ ತೋರಿಸ್ಬೋದು. ಆದರೆ ನಮ್ಮ ಆಂತರಿಕ ಜಗತ್ತು ಅದನ್ನ ಯಾವುದೇ ಯಂತ್ರ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ನಿಜ. ನಮ್ಮ ಹೃದಯವೆಂಬ VIP ಕೋಣೆಯೊಳಗೆ ಏನಿದೆ ಅಂತ ಸ್ಕ್ಯಾನ್ ಮಾಡೋದು, ಎಕ್ಸ್ರೇ ಮಾಡ್ಕೊಳ್ಳೋದು ನಮಗ ನಾವೇ ಮಾಡ್ಕೋಬೇಕಾದ ಕೆಲ್ಸ. ನಾವು ಯಾವೆಲ್ಲ ಅನಗತ್ಯ ಅತಿಥಿಗಳಿಗೆ ಜಾಗ ಕೊಟ್ಟಿದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಅನಗತ್ಯ ಅತಿಥಿಗಳಂದ್ರೆ? ಅದೇ, ಅತಿಯಾದ ಆತಂಕಗಳು, ಆಫೀಸ್ನ ಟೆನ್ಷನ್ಗಳು, ಇತರರ ಮೇಲಿನ ನಕಾರಾತ್ಮಕ ಯೋಚನೆಗಳು, ದ್ವೇಷ ಅಥವಾ ಕ್ಷಮಿಸಲಾಗದ ಕೋಪ, ಇವುಗಳಿಗೆಲ್ಲ ನಾವು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನೆಲೆಸಲು ಜಾಗ ಕೊಟ್ಟಿದ್ದೀವಾ? ನಿಜ. ಒಮ್ಮೆ ಯೋಚನೆ ಮಾಡಿದ್ರೆ ಈ ಅನಗತ್ಯ ಅತಿಥಿಗಳು ಆ VIP ಕೋಣೆಯನ್ನ ತುಂಬಿಬಿಟ್ಟಿದ್ರೆ, ಅಲ್ಲಿ ಸದಾ ಗದ್ದಲವೇ ತುಂದಿದ್ರೆ, ಆ ದೈವಿಕ ಸಮಾಲೋಚಕರ, ಆ ಲೈಫ್ ಕೋಚ್ನ ಶಾಂತವಾದ ಧ್ವನಿ ನಮ್ಗೆ ಕೇಳುದಾದ್ರೂ ಹೇಗೆ? ಅದೇ ನಾವು ಆಲೋಚಿಸಬೇಕಾದ ವಿಚಾರ. ದೇವರ ಮಂದಿರವಾಗಬೇಕಿದ್ದ ಹೃದಯದಲ್ಲಿ ಗೊಂದಲಗಳೇ ತುಂಬಿದ್ರೆ ಮಾರ್ಗದರ್ಶನ ಸಿಗೋದು ಕಷ್ಟ. ಖಂಡಿತ. ಎಂತಹ ಅದ್ಭುತವಾದ ಪ್ರಶ್ನೆ ಇದು. ನಮ್ಮ ಹೃದಯದ VIP ಕೋಣೆಯ ಬಾಗಿಲು ಕಾಯುವವರು ನಾವೇ ಆಗಿರಬೇಕು. ಯಾರು ಒಳಗೆ ಬರಬೇಕು, ಯಾರು ಹೊರಗೆ ಹೋಗಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬೇಕು. ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗವಹಿಸಿ ಈ ಪ್ರಾಚೀನ ಪಠ್ಯದ ಅದ್ಭುತ ಒಳನೋಟಗಳನ್ನು ಜೊತೆಯಾಗಿ ಅರ್ಥಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನನಗೂ ಬಹಳ ಖುಷಿಯಾಯಿತು. ನಮ್ಮ ಆಂತರಿಕ ಧ್ವನಿಗೆ ನಾವು ಸದಾ ಕಿವಿ ಕೊಡೋಣ. ಪ್ರೀತಿಯನ್ನ ಕೇವಲ ಭಾವನೆ ಮಾಡಿಕೊಳ್ಳದೆ ಒಂದು ಸಕ್ರಿಯ ಕ್ರಿಯೆಯಾಗಿಸೋಣ. ಮತ್ತಷ್ಟು ಹೊಸ, ಕುತೂಹಲಕಾರಿ ಮತ್ತು ಆಳವಾದ ವಿಚಾರಗಳೊಡನೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮ್ಮ ಒಳಗಿನ ಆ ದೈವಿಕ ಮಂದಿರವನ್ನ ಆದಷ್ಟು ಶುಚಿಯಾಗಿ ಇಟ್ಕೊಳ್ಳೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.